ಟಾರ್ಚರ್ ಸರ್ ಒಂದು ವರ್ಷದಿಂದ. ಆಗಲೇ ಒಂದು ತಿಂಗಳು ಮುಂಚೆ ಎಲ್ಲ ಹೊರಟು ಮನೆಯಿಂದ ಆಚೆ ಹಾಕಿದ್ರು ಸರ್. ಈಗ ಮನೆ ಒಳಗಡೆ ಸೇರಿಸ್ಕೊತಾ ಇಲ್ಲ ಸರ್. ಅಂದರೆ ಲಾಕ್ ಮಾಡ್ಕೊಳ್ಳೋರೆಲ್ಲ, ಅದಕ್ಕೆ ಸ್ಕೂಲ್ ಹತ್ರ ಬಂದಿದ್ದೀನಿ ಸರ್ ನನ್ನ ಗಂಡ. ಅವ್ರನ್ನೇ ಕಿಂಡಲ್ ಮಾಡಲಿಲ್ಲ ಏನಮ್ಮ ಈ ಥರ ಬೆಳಗ್ಗೆಯಿಂದ ಬಂದಿದ್ದೀವಿ ಸರ್. ಯಾರು ಆ ಹುಡುಗರು ಹೇಳ್ತಾರೆ ಗೊತ್ತಪ್ಪ, ಹುಡುಗರು ಕೇಳಿದ್ರಿ ಇವ್ರು ಎಲ್ಲರೂ ಹೇಳ್ಬಿಟ್ಟಿರೋರು ಅಂತ ಸಕ್ಕಪ್ಪಲ್ಲ. ಈ ಹುಡುಗರು ಕೇಳಿದ್ರು ಗೊತ್ತಾಗೋದಿಲ್ಲ ಮೇಡಮ್ ಅವರೇ ಅಂತ. ಮದುವೆ ಮಾಡ್ತೀನಿ ಅಂತಾರೆ ಸರ್. ನಾನು ಎಲ್ಲಿ ಹೋಗ್ಬೇಕು ಸರ್? ಮದುವೆ ಆದವಳು ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸವ್ರು ಏನೂ ನ್ಯಾಯ ಕೊಡಿಸ್ತಾ ಇಲ್ಲ. ಮನೆಗೆ ಹೋದರೆ ಮನೆಗೆ. ಮೇಡಮ್, ಈಗ ಈ ಸ್ಕೂಲ್ ಮುಂದೆ ಕುಟುಂಬದ ಜೊತೆ ಪ್ರತಿಭಟನೆ ಕುಳಿತಿದ್ರು. ಹೌದು ಸರ್. ಏನಾಗಿದೆ ಸರ್? ಮನೆಗೆ ಹೋದರೆ ನನ್ನ ಗಂಡ ಮನೆಗೆ ಸೇರಿಸ್ತಾ ಇಲ್ಲ ಸರ್. ಅತ್ತೆ ಮಾವ ಎಲ್ಲ ಒಂದು ವರ್ಷದ ಮುಂಚೆ ಮದುವೆ ಮಾಡ್ಕೊತಿದ್ದು ಸರ್. ವರ್ಷದಿಂದ ಟಾರ್ಚರು ಸರ್. ಮದುವೆ ಆದಾಗಿಂದ ಟಾರ್ಚರ್ ಕೊಡ್ತಾನೆ ಇದ್ದಾರೆ. ಮತ್ತು 6 ತಿಂಗಳಿಂದ ನೀನು ಬೇಡ ನಮಗೆ ಬಿಟ್ಟು ಹೋಗು. ಏನಕ್ಕೆ ರೀಸನ್ ಗೊತ್ತಿಲ್ಲ. ನಮ್ಮ ಮಾವ ಹೇಳ್ತಾರೆ ನಾನು ಬೇರೆ ಮದುವೆ ಮಾಡ್ತೀನಿ, ನನ್ನ ಹತ್ರ ದುಡ್ಡು ಐತೆ, ನಂಗೆ ನೀವು ಅಡ್ಜಸ್ಟ್ ಆಗ್ತಾ ಇಲ್ಲ, ನಾನು ನನ್ನ ಮಕ್ಳಿಗೆ 10 ಮದುವೆ ಮಾಡ್ತೀನಿ, ನನ್ನ ಮಗನ ಕ್ಯೂ ನಿಲ್ಲಿಸ್ತೀನಿ ಮದುವೆ ಮಾಡೋಕ್ಕೆ, ನೀನು ಮನೆಯಿಂದ ಬಿಟ್ಟು ಹೋಗು. ಮದುವೆ ಆದಾಗಿಂದ ಟಾರ್ಚರ್ ಕೊಡ್ತಾನೆ ಬರ್ತಾ ಇದ್ದಾರೆ ಸರ್. ಹೊಡಿಯೋದು ಬಿಟ್ಟು ಇಲ್ಲ ಸರ್. ಅರೇಂಜ್ ಮ್ಯಾರೇಜು, ಫ್ಯಾಮಿಲಿ ನೋಡಿನೇ ಮದುವೆ ಮಾಡಿ. ನಮ್ಮದು ಬೆಂಗಳೂರು ಸರ್. ನಮ್ಮದು ಬೆಂಗಳೂರು. ಮದುವೆ ಮಾಡಿಕೊಟ್ಟಿದ್ರು ಸರ್. ಸ್ಕೂಲ್ ಇರೋರು, ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಮಾದಗೊನಹಳ್ಳಿ ಅಂದರೆ ಇರೋದು ಬೆಂಗಳೂರೇ, ಊರು ಬಂದ್ಬಿಟ್ಟು ಮಾದಗೊನಹಳ್ಳಿ ಸರ್. ನಾನು MBA ಮಾಡಿದ್ದೀನಿ ಸರ್. ಮುಂಚೆ ಮಾಡ್ತಿದ್ದೆ, ಮದುವೆಗೆ ಮುಂಚೆ IBM ಅಲ್ಲಿ ವರ್ಕ್ ಮಾಡ್ತಿದ್ದೆ. ಈಗೇನು ಕೆಲಸ ಮಾಡ್ತಾ ಇಲ್ಲ ಸರ್. ಮದುವೆ ರೂಪೇಶ್ ಅಂತ ಸರ್. ಅವರು ಇಲ್ಲೇ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಸರ್. ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ. ಅವ್ರದ್ದೇ ಓನ್ ಸ್ಕೂಲ್ ಇದ್ದು. ಹಾಂ ಹೌದು. ಅಂದರೆ ಡೌರಿ ತೊಗೊಂಬ, ಇದು ನಾನು ಒಬ್ಬಳೆ ಮಗಳು ಸರ್. ನಮ್ಮ ಅಣ್ಣ ತೀರ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ಒಬ್ಬಳೆ ಮಗಳಾಗಿರೋದ್ರಿಂದ ಎಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಡು ಈಗಲೇ. ಪ್ರಾಪರ್ಟಿ ಊರಲ್ಲಿ ಒಂದು 3 ಎಕರೆ ಜಮೀನೆಲ್ಲ ಇದೆ. ಆಮೇಲೆ ಬೆಂಗಳೂರಲ್ಲಿ ಸ್ವಂತ ಮನೆ ಎಲ್ಲ ಇದೆ ಸರ್. ನಮ್ಮದು 2 ಮನೆ ಇದೆ. ಅಪ್ಪ BMTC ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಹಂಗಾಗಿ ನಿನ್ನ ಮನೆಗೆ ಏನೋ ನನ್ನ ಹೆಸ್ರಿಗೆ ಎಲ್ಲ ಬರ್ಸ್ಕೊಟ್ಬಿಡು ಈಗಲೇ. ಇಷ್ಟೆಲ್ಲ ಇದೆ ಸರ್. ಅಂದರೂ ದುರಾಸೆ ಸರ್. ಇಲ್ಲ ಸರ್, ಬಿಫೋರ್ ಮ್ಯಾರೇಜ್ ಎಲ್ಲ ಚೆನ್ನಾಗಿ ಭರವಸೆ ಕೊಟ್ಟು ನಾವು ಚೆನ್ನಾಗಿ ನೋಡ್ಕೊತೀವಿ. ಹಂಗೆ ವರದಕ್ಷಿಣೆ ಅಂದರೆ ಒಡವೆ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. ಒಂದು 70-80 ಲಕ್ಷ ಖರ್ಚು ಮಾಡಿ ಬೆಂಗಳೂರಲ್ಲೇ ಮದುವೆ ಮಾಡಿರೋದು ಸರ್. ಎಂಗೇಜ್ಮೆಂಟಿಂದ ಹಿಡಿದು ನಮ್ಮ ಕಡೆ ತುಂಬ ಅಫಿಷಿಯಲ್ ಜನ ನಮ್ಮ ಗ್ರ್ಯಾಂಡಾಗೆ ಆಗಬೇಕು ಅನ್ನೋ ಥರ ಎಲ್ಲ ಡಿಮ್ಯಾಂಡ್ ಮಾಡಿದ್ರು. ನಮ್ಮ ತಂದೆನೂ ಇರೋಳೊಬ್ಳು ಮಗಳು, ಚೆನ್ನಾಗಿರಲಿ ಮಗಳು, ಮಗ ಅಂತೂ ಹೋಗ್ಬಿಟ್ರು, ಮಗಳಾದರೂ ಚೆನ್ನಾಗಿರಲಿ ಅಂತ ಹೇಳಿ ತುಂಬ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. 70-80 ಲಕ್ಷ ಮದುವೆಗೆ ಖರ್ಚು ಮಾಡಿದ್ದಾರೆ ಸರ್. ಮದುವೆ ಆಗಿ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ಸರ್. ಪ್ರಾಬ್ಲಮ್ ಏನಂದರೆ ನಮ್ಮ ಅತ್ತೆ ಮಾತು ಕೇಳಬೇಕಂತೆ. ಅತ್ತೆ ಮಾತು ಅಂದರೆ ಕೂತ್ಕೊಳ್ಳೋಕ್ಕೂ ಅಮ್ಮನ ಪರ್ಮಿಷನ್ ತೊಗೋಬೇಕು, ನಿಂತ್ಕೊಳ್ಳೋಕ್ಕೂ ಪರ್ಮಿಷನ್ ತೊಗೋಬೇಕು. ಎಲ್ಲ ಗಂಡ ಅದನ್ನು ಎಲ್ಲೂ ಆಚೆನೂ ಕರ್ಕೊಂಡು ಹೋಗಲ್ಲ. ಬರಬೇಕು, ಸ್ಕೂಲ್ಗೆ ಬರಬೇಕು, ಇಲ್ಲಿ ಕೆಲಸ ಮಾಡಬೇಕಂತೆ. ಇಲ್ಲಿ ಸ್ಟಾಫ್ ಶಾರ್ಟೇಜ್ ಇರ್ತಾರಂತೆ. ನಾನು ಬಂದು ಟೀಚಿಂಗ್ ತೊಗೋಬೇಕಂತೆ, ಕೆಲಸ ಮಾಡಬೇಕು, ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ಮನೇಲಿ ಒಂದು ಕೆಲಸದವರು ಸ್ಕೂಲ್ಗೆ ಒಂದು ಕೆಲಸಕ್ಕೆ ಬೇಕಾಗಿತ್ತು ಅಷ್ಟೇ. ಅವ್ರಿಗೆಲ್ಲೂ ಹೆಂಡ್ತಿ ಅಂತ ಬೇಕಾಗಿರಲಿಲ್ಲ. ಸೊ ಮದುವೆ ಮಾಡಿ ಕರ್ಕೊಂಬಂದರು. ಒಳ್ಳೆ ಎಜುಕೇಷನ್ ಇರೋ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾರೆ ಸರ್ ಅವರು. ಎಜುಕೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಆಲ್ರೆಡಿ ವರ್ಷದಿಂದ ಟಾರ್ಚರ್ ಹಿಂಗೆ ಆಗ್ತಾ ಇತ್ತು. ತಿಂಗಳು ಮುಂಚೆ ಎಲ್ಲ ಮನೆಯವರೆಲ್ಲ ಇಟ್ಕೊಂಡು ನಾದ್ನಿ ಮೈದ್ನ ನನ್ನ ಗಂಡ ಅತ್ತೆ ಮಾವ ಎಲ್ಲ ಇಟ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. 6 ತಿಂಗಳಿಂದನೂ ಮನೆ ಬಿಟ್ಟು ಹೋಗು ಅಂತ ಟಾರ್ಚರ್ ಕೊಡ್ತಿದ್ರು. ನಾನು ಯಾಕೆ ಹೋಗಲಿ? ಮದುವೆ ಮಾಡ್ಕೊಂಬಂದು ನಮ್ಮ ಅಪ್ಪನ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ನೊಂದ್ಕೊಂತಾರೆ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರೆ ನಾನು ಯಾವಾಗ ಹೋಗಲಿಲ್ಲ. ಎಕ್ಸ್ಟ್ರೀಮ್ ಆಯಿತು, ಹೊಡಿಯೋಕ್ಕೆ ಬಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವತ್ತು ಹೆಂಗೋ ತಪ್ಪಿಸ್ಕೊಂಡು ನಾನು ಆಚೆಗೆ ಬಂದು ಎಲ್ಲ ರಕ್ತ ಎಲ್ಲ ಬರ್ತಿತ್ತು. ನಾವು ಮೆಡಿಕಲ್ ಎಲ್ಲ ಮಾಡಿಸ್ಬಿಟ್ಟು ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬಟ್ ಸ್ಟೇಷನ್ ಅವರು ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವರು ದುಡ್ಡಿದೆ ಪ್ರಭಾವಿಗಳು ಅಂದ್ಬಿಟ್ಟು ಆಗಲೇ ತಿಂಗಳಾಗಿದೆ ಸರ್ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು. ದಿನ ಸ್ಟೇಷನ್ ಹತ್ರ ಹೋಗ್ತೀವಿ, ಬೆಳಗ್ಗೆಯಿಂದ ಸಂಜೆ ಕಾಯ್ತೀವಿ. ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವಿಲ್ಲ, ಹೊಡೆದವ್ರು ಅವ್ರನ್ನ ಕರ್ಸಿ ಅಂದರೆ ಕರ್ಸಕ್ಕೆ ರೆಡಿ ಇಲ್ಲ ಅವರು. ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ಆಗಲೇ ಕಾಂಟ್ಯಾಕ್ಟಲ್ಲಿ ವಾರಕ್ಕೆ ಮುಂಚೆ ಇದ್ದರು. ಫೋನ್ ಮಾಡಲ್ಲ, ಏನು ಮಾಡಲ್ಲ. ಇನ್ಸ್ಪೆಕ್ಟ್ರು ಮಾತಾಡಿ ಸರಿ ಮಾಡ್ಕೊಂಡು ಹೆಣ್ತಿನ ಕರ್ಕೊಂಡು ಹೋಗಪ್ಪ ಮನೆಗೆ ಅಂತ ಹೇಳಿದ್ದಾರೆ. ಬಟ್ ನಾ ಕೇಳಿದ್ರೆ ದಿನ ಒಂದೊಂದು ಊರು ಹೆಸರು ಹೇಳ್ತಾರೆ. ನಾನು ಮಂಗಳೂರಲ್ಲಿ ಇದ್ದೀನಿ, ರಾಮನಗರ ಇದ್ದೀನಿ, ಹಾಸನಲ್ಲಿ ಇದ್ದೀನಿ ಅಂತ. ಯಾವಾಗ ಕರ್ಕೊಂಡು ಹೋಗ್ತೀಯ ಮನೆಗೆ? ನಾನು ಇಷ್ಟ ಬಂದಾಗ ಕರ್ಕೊಂಡು ಹೋಗ್ತೀನಿ. ನನಗೆ ಯಾವಾಗ ಕರ್ಕೊಂಡು ಹೋಗ್ಬೇಕಂತ ಅನ್ಸುತ್ತೆ. ನಾನು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ನಾನು ನಿನ್ಗೆ ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ. ಹೋಗಿದೆ ಸರ್. 3 ದಿನದಿಂದ ಹೋಗ್ತಾ ಇದ್ದೀನಿ. NS ಸರ್ಕಲಲ್ಲೇ ಮನೆ ಇರೋದು. 3 ದಿನದಿಂದ ಹೋಗಿ ಕಾಯ್ದು ಬರ್ತಾ ಇದ್ದೀನಿ. ಮನೆ ಒಳಗಡೆನೇ ಇದ್ದಾರೆ, ಬಾಗಿಲು ತೆಗಿತಾ ಇಲ್ಲ ಯಾರೂ.
ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಾನು ಸ್ಕೂಲ್ ಹತ್ರ ಬಂದೆ. ಇಲ್ಲಾರು ಅವರ ನಿಮ್ಮ ಮಾವ ನಿಮ್ಮ ಯಜಮಾನ್ ಯಾರು ಬಂದಿಲ್ಲ? ಇವತ್ತು ಬಂದಿಲ್ಲ ಸರ್, ದಿನ ಬರ್ತಾರೆ, ಎಲ್ಲ ಇಲ್ಲೇ ವರ್ಕ್ ಮಾಡೋದು, ಇಲ್ಲೇ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು. ಸ್ಕೂಲ್ ಮುಂದೆ ಯಾಕೆ ಕೂತಿದ್ದೀರಾ ಸರ್? ಸ್ಕೂಲ್ ಮುಂದೆ ನ್ಯಾಯ ಕೊಡಿಸ್ಲಿ ಸರ್. ಮನೆಗೆ ಹೋದೆ ನ್ಯಾಯ ಇಲ್ಲ, ಸ್ಟೇಷನ್ಗೆ ಹೋದೆ ಸ್ಟೇಷನಲ್ಲೂ ನ್ಯಾಯ ಸಿಗಲಿಲ್ಲ ನನಗೆ. ನನ್ನ ಹಸ್ಬೆಂಡ್ ಇಲ್ಲಿರ್ತಾರೆ ಅಂದ್ಕೊಂಡು ಬಂದೆ, ಇಲ್ಲೂ ಇಲ್ಲ. ನ್ಯಾಯ ಕೊಡಿಸ್ಲಿ, ನನ್ನ ಹಸ್ಬೆಂಡ್ ಬರಲಿ, ನಾನು ಬಾಳಕ್ಕೆ ರೆಡಿ ಇದ್ದೀನಿ. ಡಿಮ್ಯಾಂಡ್ ಏನೂ ಇಲ್ಲ ಸರ್, ಅವ್ರು ಬಾಳಿಸ್ಲಿ ಸಾಕು. ನಾರ್ಮಲ್ ಒಂದು ಹೆಂಡ್ತಿನ ಹೆಂಗೆ ಬಾಳಿಸ್ತಾರೆ ಪ್ರಪಂಚದಲ್ಲಿ ಹಂಗೆ ಬಾಳಿಸ್ಲಿ. ಹಂಗೂ ನನ್ನ ಗಂಡಂಗೆ ಬಾಳ್ಸೋಕ್ಕೂ ಆಗಲ್ಲ ಅಂದರೆ ನಾನೇ ಕೆಲ್ಸಕ್ಕೆ ಹೋಗಿ ದುಡ್ದು ಸಾಕ್ತೀನಿ, ನನ್ನ ಗಂಡ ಇರಲಿ ನನ್ನ ಜೊತೆ, ಅಷ್ಟೇ. ಡಿಮ್ಯಾಂಡ್ ಏನು ಡಿಮ್ಯಾಂಡ್? ಗಂಡ ಬೇಕು ಸರ್, ಅಷ್ಟೇ. ಏನು ಹೇಳ್ತಿಲ್ಲ ಸರ್ ಅವರು. ಅವ್ರದ್ದು ಸೇಮ್ ಸರ್, ಅವರು ಇದೇ ಥರ ಟಾರ್ಚರೇ. ಅವ್ರು ಸರಿ ಇಲ್ದಲ್ಲೇ ಇರೋಕ್ಕಲ್ವ ಸರ್ ಈ ಥರ ಬಂದಿರೋದು. ಅತ್ತೆ ಮಾವನ ಬುದ್ಧಿನೇ ಹೇಳ್ತಲ್ಲ, ಮೇನ್ ಅತ್ತೆ ಮಾವಂದೇನೆ. ಅವರೇ ಹೇಳ್ತಾರೆ ನನ್ನ ಮಕ್ಳಿಗೆ ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ, ನೀನು ಬೇಡ ಹೋಗು ಅಂತ. ಹೆಣ್ಮಕ್ಳು ಅಂದರೆ ಏನು ವರ್ಷಕ್ಕೆ ಒಂದೊಂದು ಮದುವೆ ಮಾಡ್ಕೊಂಡು ಹೋಗೋಕ್ಕ ಸರ್ ತಂದಿರೋದು? ಪ್ರೀತಿ ಅಂತ ಸರ್. ಮಗಳ ಜೊತೆ ತಾವು ಕೂಡ ಇಲ್ಲಿ ಪ್ರತಿಭಟನೆ ಕೂತಿದ್ರು. ನಮ್ಮ ಮಗಳಿಗೆ ಇದು ಬರಲಿ ಅಂತ ಸರ್. ನಾವು ಅವ್ರು ಬಂದರು, ಎಲ್ಲ ಮಾತುಕತೆ ಆಯಿತು, ಇದಾಯಿತು, ಎಲ್ಲ ಗ್ರ್ಯಾಂಡ್ ಮದುವೆ ಮಾಡ್ಕೊಳಕ್ಕೆ ಬಂದು ಮನೆಗೆ ಬಂದರು, ನೋಡ್ಕೊಂಡ್ರು, ಇದು ಮಾಡಿರೋ. ಅವರೆಲ್ಲ ಬಂದು ಇದು ಮಾಡ್ಕೊಂಡು ನಮಗೊಪ್ಪಿಗೆ ನಿಮ್ಗೊಪ್ಪಿಗೆ ಅಂದ್ಕೊಂಡು ಮಾಡಿರೋ. ನಮಗೆ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿ 4,000-5,000 ಜನ ಬರ್ತೀವಿ ಅಂತ ಅಂದರು. ಮದುವೆಗೆ ಬನ್ನಿ ಅಂತ ಹೇಳ್ದು ನಾವು 50-60-70 ಲಕ್ಷ ಖರ್ಚು ಮಾಡಿ ಒಡವೆ ಕೊಟ್ಟು ಮದುವೆ ಮಾಡಿದ್ದೀವಿ. ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದೀವಿ. ಅವತ್ತಿಂದ ಇದು ಮಾಡಿದಾಗ ಚೆನ್ನಾಗೇ ಇದ್ದರು. 1 ತಿಂಗಳಾದ್ಮೇಲಿಂದ ಸ್ಟಾರ್ಟ್ ಮಾಡಿರು. 1 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿರು. ನಿಮ್ಮ ಮನೆಗೆ ಹೋಗಿ ಕುಡ್ದು ಅವ್ರಿಗೆ ಹೋಗಿಲ್ಲ. ಆಮೇಲೆ ಎಲ್ಲೂ ಕರ್ಕೊಂಡು ಹೋಗಲಿಲ್ಲಮ್ಮ. ನಾವು ಎಲ್ಲ ಇತ್ಕೋಗ್ಬಿಟ್ಟು ಬನ್ನಿ, ಟ್ರಿಪ್ ಹೋಗ್ಬಿಟ್ಟು ಬನ್ನಿ, 1 ಲಕ್ಷ ಕೊಡ್ತೀನಿ ಅಂತ ಹೇಳಿದೆ. ಏನೂ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಎಲ್ಲೂ ಕರ್ಕೊಂಡೋಗಿಲ್ಲ. ನಮ್ಮ ಮಗಳಿಗೆ ಅವತ್ತಿಂದ ಟಾರ್ಚರ್ ಕೊಟ್ಕೊಂಡು ಮನೇಲಿ ನೆಮ್ಮದಿ ಇಲ್ದಂಗೆ ಗಂಡನೂ ಮಗಳಿಗೆ ಇದು ಮಾಡ್ತಾಯಿಲ್ಲ. ಗಂಡ ಆದನೂ ಸಹ ಅವಳಿಗೆ ಇದು ಮಾಡ್ತಾಯಿಲ್ಲ. 4-5 ತಿಂಗಳಿಂದ ಮಾತಾಡ್ತಾಯಿಲ್ಲ ಗಂಡ ಆದನು. ಮನೆಗೆ ಅಲ್ಲಿ ಹೋಗಿ ಕುಡ್ದು, ಇಲ್ಲಿ ಹೋಗಿ ಕುಡ್ದು, ವಾಕ್ ಹೋಗಿ ಕುಡ್ದು, ದೇವಸ್ಥಾನಕ್ಕೆ ಹೋಗಿ ಕುಡ್ದು ಅಂತ ಹೇಳ್ಬಿಟ್ಟು ಕೂಡಾಕೊಂಡು ಹೋಗ್ತಾಯಿದ್ರು. ಈಗ ಅವತ್ತೆಲ್ಲ ಬೆಂಗಳೂರಿಗೆ ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಚೆನ್ನಾಗಿ ಹೊಡೆದ್ಬಿಟ್ಟು ಅವ್ರು ಹಿಡ್ಕೊಂಡು ಎಲ್ಲ ಸೇರ್ಕೊಂಡು ಅವಾಗ ನಮ್ಮ ಮಗಳು ಫೋನ್ ಮಾಡಿದ್ರು. ನಾವು ರೈಟ್ 11 ಗಂಟೆಗೆ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಎಲ್ಲ ಇದು ಮಾಡಿದೆ ಪೊಲೀಸ್ ಸ್ಟೇಷನ್ಗೆ. ಅವರು ಇವತ್ತು ಬೇಡ, 1 ವಾರ ಬಿಟ್ಕೊಂಬನ್ನಿ, ಇದು ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಮಾಡ್ಕೊಂತ ಅವರು ಬಂದು ಕರೆದು ಹೇಳಿದ್ರು. ಇದು ಮಾಡ್ಕೊಂಡು ಆಯಿತು, ಇನ್ನೂ 15 ಟೈಮ್ ಕೊಡಿ ಅಂದರು. ಟೈಮ್ ಕೊಟ್ಟು ಇನ್ನೂ 15 ದಿನ. ಈಗ ನೆನ್ನೆ ಬಂದಾಗ ಇನ್ಸ್ಪೆಕ್ಟ್ರ್ ಹೇಳಿದ್ರು, ಬರ್ಕೊಂಡೋಗಿ ಇದು ಮಾಡ್ಕೊಂಡು ಎಲ್ಲ ಇದು ಬರ್ಸ್ಕೊಂಬಿಟ್ಟು ಅವ್ರು ಕರೆಸಿ ಸರ್ ಅಂತ ಹೇಳಿದ್ರೆ ಕರೆಸಲಿಲ್ಲ ಅವರು ಅಲ್ಲಿಲ್ವಂತೆ, ಇಲ್ಲಿಲ್ವಂತೆ, ಮನೆ ಬಿಟ್ಟು ಹೋಗ್ಯವನಂತೆ ಅಂತ ಹೇಳಿರು. ಆಮೇಲೆ ನಮಗೆ ಒಂದು PC ಕಳಿಸ್ಬಿಟ್ಟು ಅಲ್ಲಿ ಮನೆಗೆ ಬಿಡೋಕ್ಕೆ ಹೇಳಿ ಅಂತ ಹೇಳಿದರು. ಅಲ್ಲಿ ಡೋರ್ ತೆಗಿಲಿಲ್ಲ, ನಮ್ಮ ಬೀಗ್ತಿದ್ದ ಡೋರ್ ತೆಗೆದಿಲ್ಲ. ನಾವು ಅಷ್ಟೊತ್ತಕ್ಕೆ ಹೊಂದ್ಕೊಂಡು ಡೋರ್ ತೆಗೆದಿಲ್ಲ. ಒಂದು ಕ್ಯಾಮ್ರಾ ಹೊಡ್ಕೊಂಡು ಪೊಲೀಸ್ನವ್ರು ಬಂದರು. ಆಮೇಲೆ ಅಲ್ಲೋದ ಸ್ಟೇಷನ್ ತಿರುಗಿ ಹಿಂಗೆ ಅಂತ ಹೇಳಿದ್ರು. ಇನ್ನೊಬ್ಬರನ್ನ 1 and 2 ಕಳಿಸಿರು. ಅವ್ರಿಗೂ ಇದು ತೆಗಿಲಿಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ನಮ್ಮ ಗಂಡ ಇಲ್ಲ, ಇದು ಇಲ್ಲ ಅಂತ. ಆಮೇಲೆ ನಾವು ಬೆಳಿಗ್ಗೆ ಹೋದೋ, ಅಲ್ಲೂ ಅವಾಗಲೂ ತೆಗೆದಿಲ್ಲ. ಅದಕ್ಕೆ ಇಲ್ಲಿ ಬಂದು ಕುಂತಿದ್ವಿ ಸರ್, ನ್ಯಾಯ ಕೊಡಿಸಿ. ನಮ್ಮ ಮಗಳು ನ್ಯಾಯ ಕೊಡಿಸಿ. ನಮ್ಮ ಮಗಳು ನ್ಯಾಯ ಬೇಕು ಸರ್. ನ್ಯಾಯ ಅಂದರೆ ಅವಳಿಗೆ ಬಾಳಬೇಕು, ಹುಡುಗನ ಜೊತೆ ಬಾಳಬೇಕು, ಸಂಸಾರ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನಾವು ಮಾತಾಡಿದ್ರೆ ಎತ್ತಾ ಇಲ್ಲ ಸರ್, ಫೋನ್ ಮಾಡಲ್ಲ. ರೆಸ್ಪಾನ್ಸ್ ಮಾಡ್ತಿಲ್ಲ. ಎತ್ತರ ನಿನ್ನ 3ನೇ ವ್ಯಕ್ತಿ ಮಾತಾಡ್ಕೊಡ್ದು ಮತ್ತೆ ನನಗೆ ಬಿಟ್ಬಿಡ್ಬೇಕಂತೆ. ಮಗಳು ಕೂಡ ಹೊಡೆದು ಇದು ಮಾಡಲಿ, ಅದೇನು ಮಾಡಲಿ ಅಂತ ಹೇಳೋದು. ನಾಗಣ್ಣ ಅಂತ ಸರ್.